ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೇಗೆ KCET ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಅಂತ ಒಂದು ಸ್ಟಡಿ ಪ್ಲ್ಯಾನ್ನ ನೋಡೋಣ ಬನ್ನಿ. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಇನ್ ದಿಸ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನೀವೇನೆಲ್ಲ ಕಲಿತೀರಾ ಅಂತಂದರೆ, ಒಂದು ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು, ಸ್ಟಡಿ ಪ್ಲ್ಯಾನ್ ಏನು, ಹೇಗೆ ಈ ಎಕ್ಸಾಮ್ ಸಿಲೆಬಸ್ಸು ಅಂದರೆ ಫುಲ್ ಕಂಪ್ಲೀಟ್ ಸಿಲೆಬಸ್ನ ಹೇಗೆ ಈಸಿಯಾಗಿ ಕವರ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನೀವು ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಫಸ್ಟ್ ಸ್ಟೆಪ್ ಏನಂತಂದರೆ ನಿಮಗೆ ಸಿಲೆಬಸ್ ಕೈಯಲ್ಲಿರಬೇಕು. ಸೊ ಒಂದು ಸಿಲೆಬಸ್ನ ನೀವು ಏನು ಮಾಡಿ ಅಂದರೆ ಒಂದು ಪ್ರಿಂಟೌಟ್ ತೊಗೊಳ್ಳಿ. ಇಲ್ಲ ಅಂದರೆ ನಿಮಗೆ ಪ್ರಿಂಟೌಟ್ ತೊಗೊಳೋದಕ್ಕೆ ಆಗೋದಿಲ್ಲ ಅಂದರೆ ಒಂದು ಪೇಜಲ್ಲಿ ಅಥವಾ ಒಂದು ಬುಕ್ಕಲ್ಲಿ ಫಸ್ಟ್ ಏನು ಮಾಡಿ ಕಂಪ್ಲೀಟ್ ಸಿಲೆಬಸ್ನ ಬರೀರಿ. ನೀವು ಸಿಲೆಬಸ್ನ ಬರೆದಾಗ ನಿಮ್ಗೇನಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ಯಾವುದೆಲ್ಲ ಟಾಪಿಕ್ಸ್ ಇದೆ, ಯಾವುದೆಲ್ಲ ಯೂನಿಟ್ಸ್ ಇದೆ, ನಿಮಗೂ ಒಂದು ಐಡಿಯಾ ಬರುತ್ತೆ. ಯಾವುದೆಲ್ಲ ಟಾಪಿಕ್ಸ್ನ ನೀವು ಕವರ್ ಮಾಡಿದರೆ, ಯಾವುದೆಲ್ಲ ಬ್ಯಾಲೆನ್ಸ್ ಟಾಪಿಕ್ಸ್ನ ನೀವು ಕವರ್ ಮಾಡಬೇಕಾಗತ್ತೆ. ಈ ಎಲ್ಲ ಐಡಿಯಾ ಬರೋದು ನಿಮ್ಮ ಹತ್ರ ಸಿಲೆಬಸ್ ಕಾಪಿ ಇದ್ದಾಗ ಮಾತ್ರ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಏನಾಗಬೇಕು, ನಿಮ್ಮ ಹತ್ರ ಸಿಲೆಬಸ್ ಕಾಪಿ ಇರಬೇಕು. ನೆಕ್ಸ್ಟು ನೀವು ಸಿಲೆಬಸ್ ಕಾಪಿ ಅದಾದಮೇಲೆ ನೀವು ಒಂದು ರಿಸೋರ್ಸ್ನ ಹುಡ್ಕೋಬೇಕಾಗುತ್ತೆ. ಒಂದು ಏನಂತಂದರೆ ಸೆಕೆಂಡ್ ಸ್ಟೆಪ್ ಏನಂತಂದರೆ, ನಿಮ್ಮ ಹತ್ರ ಬುಕ್ ಪರ್ಚೇಸ್ ಮಾಡೋಕ್ಕಾದರೆ ಬುಕ್ ಪರ್ಚೇಸ್ ಮಾಡಿ, ಇಲ್ಲ ಆನ್ಲೈನ್ ರಿಸೋರ್ಸ್ ಆದರೂ ನೋಡ್ಕೊಳ್ಳಿ. ಇಲ್ಲ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ ಈಗ ಆಲ್ರೆಡಿ ವಿಡಿಯೋಸ್ ಪೋಸ್ಟ್ ಮಾಡಿದ್ದೇವೆ, ಅದು ನೀವು ಫಾಲೋ ಮಾಡ್ಬೋದು. ಇದು ನಿಮಗೆ ಬಿಟ್ಟಿರೋವಂಥ ಒಂದು ವಿಷಯ. ಇಲ್ಲ ಗೈಡೆನ್ಸ್ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೆಲ್ಲ ರಿಸೋರ್ಸಸ್ ಅವೈಲೇಬಲ್ ಇದೆ, ಯಾವ ಬುಕ್ ಪರ್ಚೇಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಪೇಪರ್ 1 ಬಂದು ಕಾಮನ್ ಆಗಿ ಎಲ್ಲರಿಗೂ ಇರುತ್ತೆ. ಸೊ ನೆಕ್ಸ್ಟು 3 ಸ್ಟೆಪ್ಸ್ನ ನಾನು ವಿಡಿಯೋ ಎಂಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಸಿಲೆಬಸ್ ನೋಡೋಣ ಬನ್ನಿ, ಅದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೋಡೋಣ ಬನ್ನಿ. ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. ಪೇಪರ್ 1 ಬಂದು 100 ಮಾರ್ಕ್ಸ್ಗೆ ಇರುತ್ತೆ, ಪೇಪರ್ 2 ಬಂದು 200 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ ಆಗಿ 300 ಮಾರ್ಕ್ಸ್ಗೆ ಇರುತ್ತೆ. ಪೇಪರ್ 1 ಬಂದು ಕಾಮನ್ ಆಗಿ ಅಂದರೆ ಎಲ್ಲರಿಗೂ ಸಿಮಿಲರ್ ಪೇಪರ್ ಇರುತ್ತೆ. ಪೇಪರ್ 2 ಬಂದು ಚೇಂಜ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಡೊಮೈನ್. ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ಎಜುಕೇಷನ್ಗೆ ತಕ್ಕ ಹಾಗೆ ನೀವೇನು ಕಂಪ್ಲೀಟ್ ಮಾಡಿರ್ತಿರೋ ಕೋರ್ಸ್, ಆ ಪರ್ಟಿಕ್ಯುಲರ್ ಕೋರ್ಸ್ ಸಬ್ಜೆಕ್ಟ್ನ ನೀವು ತೊಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ತೊಗೋತಾರೆ, ಕಾಮರ್ಸ್ ಸ್ಟೂಡೆಂಟ್ ಕಾಮರ್ಸ್. ಸೊ ಇಂಗ್ಲೀಷ್ ಅಥವಾ MA ಇನ್ ಇಂಗ್ಲೀಷ್ ಮಾಡಿದರೆ ಅವ್ರು ಇಂಗ್ಲೀಷ್ ತೊಗೋತಾರೆ. ಇಟ್ ಡಿಪೆಂಡ್ಸ್ ಆನ್ ಲೈಕ್ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ. ಆ್ಯಂಡ್ ಅವರ ಎಜುಕೇಷನ್ ಅಂದರೆ ಈಗ ನೀವು MA ಇನ್ ಇಂಗ್ಲೀಷ್ ಮಾಡಿ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ತೊಗೋಬೇಕಂದ್ರೆ ಇದಾಗೋದಿಲ್ಲ. ಸೊ ನೀವು ಯಾವ ಪರ್ಟಿಕ್ಯುಲರ್ ಕೋರ್ಸ್ ಅಂದರೆ PGಯಲ್ಲಿ ಯಾವ್ದು ಓದಿರ್ತೀರೋ ಅದನ್ನು ಮಾತ್ರ ನೀವು ತೊಗೊಳ್ಳೋದಕ್ಕೆ ಸಾಧ್ಯ. ಇನ್ ಕೇಸ್ ನೀವು ಈಗ ಫಸ್ಟ್ ಸೆಮಿಸ್ಟರ್ ಅಥವಾ ಫೈನಲ್ ಇಯರ್ 3rd ಸೆಮಿಸ್ಟರು 4th ಸೆಮಿಸ್ಟರ್ ಓದ್ತಾ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಯಾಕಂದರೆ ಇದನ್ನು 2 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ಈ ಒಂದು ಸರ್ಟಿಫಿಕೇಟ್ ಬಂದು KCET ನೀವೇನಾದರೂ ಕ್ಲಿಯರ್ ಮಾಡಿದ್ರೆ. ಸೊ ಅದಕ್ಕೆ ನೋ ನೀಡ್ ಟು ವರಿ, ಯು ಕ್ಯಾನ್ ಅಪ್ಲೈ ಅಂತಲೇ ಹೇಳ್ತೀನಿ. ಸೊ ಫಸ್ಟ್ ಪೇಪರ್ 1ನಲ್ಲಿ 10 ಯೂನಿಟ್ಸ್ ಬರುತ್ತೆ. ಸೊ 10 ಯೂನಿಟ್ಸಲ್ಲಿ ಈಚ್ ಯೂನಿಟಲ್ಲಿ 5 ಕ್ವೆಶನ್ಸ್ ಕೇಳ್ತಾರೆ. 5 × 2 10 ಮಾರ್ಕ್ಸ್ ಆಗುತ್ತೆ. ಸೊ 10 ಯೂನಿಟ್ಸ್ ಇರುತ್ತೆ. ಒಂದು ಯೂನಿಟಿಂದ ನೀವೇನು ಮಾಡ್ಬೋದು, 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಯಾವ ಒಂದು ಯೂನಿಟ್ ವೆರಿ ಇಂಪಾರ್ಟೆಂಟ್, ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಸೊ ಯಾರೂ ಡಿಸೈಡ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಆಲ್ ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಯೂನಿಟ್ ಬಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಯಾವುದೆಲ್ಲ ಸಿಲೆಬಸ್ ಇದೆ ಅಂತ ನೋಡೋಣ ಬನ್ನಿ. ಟೀಚಿಂಗ್, ವಾಟ್ ಈಸ್ ಡೆಫಿನೇಷನ್ ಆಫ್ ಟೀಚಿಂಗ್ ಕಂಪಲ್ಸರಿ. ಇದು ತುಂಬ ಡೆಫಿನೇಷನ್ಸ್ ಇದೆ. ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಈ ರೀತಿ ಅವ್ರದ್ದೇ ಓನಾಗಿ ಡೆಫಿನೇಷನ್ಸ್ ಕೊಟ್ಟಿರ್ತಾರೆ. ದೇರ್ ಮೇ ಬಿ ಚಾನ್ಸಸ್ ಆಫ್ ಆಸ್ಕಿಂಗ್ ಕ್ವೆಶನ್ ಇನ್ ದ ಟೀಚಿಂಗ್ ಡೆಫಿನೇಷನ್ ಆಲ್ಸೋ. ನೆಕ್ಸ್ಟು ಕಾನ್ಸೆಪ್ಟು, ಆಬ್ಜೆಕ್ಟಿವ್ಸು, ಲೆವೆಲ್ಸ್ ಆಫ್ ಟೀಚಿಂಗು, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್. ಅಂದರೆ ಈ ಒಂದು ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್, ಈ 3 ಲೆವೆಲ್ಸ್ ಇರುತ್ತೆ. ಸೊ ಈ 3 ಲೆವೆಲ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದೊಂದೇ ಟಾಪಿಕ್ ಸಿಲೆಬಸ್ನ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಓನ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ. ಸೊ ಯಾವುದೆಲ್ಲ ಒಂದು 100 ಇಂಪಾರ್ಟೆಂಟ್ ಟಾಪಿಕ್ಸ್ ಅಥವಾ 30 ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿ ಪ್ರಿಸೈಸ್ ಆಗಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಮಾತ್ರ ನಾನು ಕವರ್ ಮಾಡ್ತೀನಿ. ಆ ವಿಡಿಯೋನ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ, ನೀವು ನೋಡ್ತಾ ಇರಿ. ಸೊ ಫಸ್ಟ್ ಯೂನಿಟಲ್ಲಿ ಇದೆಲ್ಲ ನೋಡಿ, ಇಲ್ಲೇನು ನೋಡ್ತಿದ್ದೀರಲ್ಲ ಇದೇ ಕಂಪ್ಲೀಟ್ ಸಿಲೆಬಸ್ ಆಗಿರುತ್ತೆ. ಇದು ನೀವೇನು ಮಾಡಬೇಕಾಗುತ್ತೆ, ಈ ಒಂದು ವಿಡಿಯೋದಲ್ಲಿ ಹೇಗೆ ಎಕ್ಸಾಮ್ ಸ್ಟ್ರಾಟಜಿ ಅಥವಾ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಅಷ್ಟೇ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಕವರ್ ಮಾಡಬೇಕು, ಯಾವುದೆಲ್ಲ ಸ್ಟಡಿ ಮೆಟೀರಿಯಲ್ ಯಾವುದು ಫಾಲೋ ಮಾಡಬೇಕು, ಸೊ ಏನೆಲ್ಲ ರಿಸೋರ್ಸಸ್ ಅವೈಲೇಬಲ್ ಇದೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇವತ್ತು ಈ ಒಂದು ಸ್ಟಡಿ ಪ್ಲ್ಯಾನಲ್ಲಿ
ಸೊ ನಾವು ಒಂದು ಅಂದಾಜಾಗಿ ಇಟ್ಕೊಳ್ಳೋಣ ಬಂದು ಜೂನಲ್ಲಿ ನಮಗೆ ಎಕ್ಸಾಮ್ ಇರುತ್ತೆ ಅಂತ. ಸೊ ಇವಾಗ ಬಂದು ಏಪ್ರಿಲ್ ಆಗಿರುತ್ತೆ. ಸೊ ಏಪ್ರಿಲ್ 2 ಇವತ್ತು. ಏಪ್ರಿಲ್ 2 ಇಂದ ಸೊ ನಾವು ಮ್ಯಾಕ್ಸಿಮಮ್ 60 ಡೇಸ್ ಅಂತ ಇಟ್ಕೊಳ್ಳೋಣ. ಸೊ ಉಳಿಕೆ ದಿನಗಳನ್ನು ನೀವು ರಿವಿಷನ್ ಅಥವಾ ಮತ್ತು ಎಕ್ಸ್ಟ್ರಾ ರಿಪೀಟೆಡ್ ರಿವಿಷನ್ಗೋಸ್ಕರ ಇಟ್ಕೊಳ್ಳಿ. ಸೊ 60 ಡೇಸಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ. 15 ಡೇಸ್ ಫಾರ್ ಓನ್ಲಿ ರಿವಿಷನ್ನು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ. ಇನ್ 45 ಡೇಸ್ನ ನೀವೇನು ಮಾಡ್ಕೊಳ್ಳಿ ಅಂತಂದರೆ, ಏನು ಕಂಪ್ಲೀಟ್ ಸಿಲೆಬಸ್ ಇದೆಯಲ್ವ ಪೇಪರ್ 1 ಪೇಪರ್ 2ನ ಫಾಲೋ ಮಾಡೋದು ಅಥವಾ ಹೇಗೆ ಓದೋದು ಅಂತ ನೋಡೋಣ ಬನ್ನಿ. ಪೇಪರ್ 1 ಇರೋದ್ರಿಂದ ಸೊ ಪೇಪರ್ 1ಅಲ್ಲಿ 10 ಯೂನಿಟ್ಸ್ ಇದೆ. ಸೊ ಅದರಲ್ಲಿ ಕೆಲವೊಂದು ಯೂನಿಟ್ಸ್ಗೆ ಒಂದು ಪರ್ಟಿಕ್ಯುಲರ್ ವೀಕ್ ಬೇಕಾಗಿಲ್ಲ. ಅರೌಂಡ್ 7 ವೀಕ್ಸ್ ಸಿಗುತ್ತೆ ನಮಗೆ. 7 ವೀಕ್ಸಲ್ಲಿ ಒಂದೊಂದು ವೀಕಿಗೂ ಒಂದೊಂದು ಪರ್ಟಿಕ್ಯುಲರ್ ಯೂನಿಟ್ ಅಂತ ಸೆಟಲ್ ಮಾಡ್ಬೋದು. ಹಾಗೆ ಇನ್ನೊಂದು 3 ಯೂನಿಟ್ಸ್ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಕಾಂಪ್ರಿಹೆನ್ಷನ್ ಏನಾಗಿರುತ್ತೆ, ಸೊ ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ಯಾಸೇಜ್ ಸಾಲ್ವ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. ಈ ಒಂದು ಟಾಪಿಕ್ನ ಇನ್ನೊಂದು ಯಾವುದಾದ್ರೂ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಜೊತೆಯಲ್ಲೋ ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಜೊತೆಯಲ್ಲೋ ಕವರ್ ಮಾಡ್ಕೋಬೋದು. ನೆಕ್ಸ್ಟ್ ಕಮ್ಯುನಿಕೇಷನ್ ಅಷ್ಟೇ. ಕಮ್ಯುನಿಕೇಷನ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ನ ಒಂದೇ ಸಮಯದಲ್ಲಿ ಅಂದರೆ ಒಂದೇ ವೀಕಲ್ಲಿ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಸೊ ಇದು ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಹೈಯರ್ ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ನ ನೀವೇನು ಮಾಡಬೇಕಾಗುತ್ತೆ, ಹೈಯರ್ ಎಜುಕೇಷನ್ ಜೊತೆ ಕಂಬೈನ್ ಮಾಡಿಕೊಂಡಾಗ ನೀವೇನು ಮಾಡ್ಬೋದು, ಈಸಿಯಾಗಿ 7 ವೀಕ್ಸಲ್ಲಿ ಕಂಪ್ಲೀಟ್ ಸಿಲೆಬಸ್ನ ನೀವು ಏನು ಮಾಡ್ಬೋದಾಗುತ್ತೆ, ಮುಗಿಸ್ಬೋದಾಗುತ್ತೆ. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ನಿಮಗೆ ಯಾವುದು ಈಸಿ ಯಾವುದು ಡಿಫಿಕಲ್ಟ್ ಅಂತ ಗೊತ್ತಾಗುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು 3 ಮಾಡ್ಯೂಲ್ಸ್ನ ಕಂಬೈನ್ ಮಾಡಿ ನೀವೇನು ಮಾಡ್ಬೋದು, ಪ್ರಿಪೇರ್ ಆಗ್ಬೋದು. ದಿಸ್ ಇಸ್ ಪೇಪರ್ 1. ಪೇಪರ್ 1 ಇವತ್ತು ಫಾರ್ ಎಕ್ಸಾಂಪಲ್ 1-2 ಅವರ್ಸ್ ಓದ್ತೀರಾ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವೇನು ಮಾಡಬೇಕಾಗುತ್ತೆ, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಏನು ಮಾಡಬೇಕಾದ್ರೆ ರಿವೈಸ್ ಮಾಡಬೇಕಾಗುತ್ತೆ. ನೀವು ಎಷ್ಟೇ ಓದಿ ನೀವು ರಿವಿಷನ್ ಮಾಡಿಲ್ಲ ಅಂದರೆ ನೀವು ಓದಿರೋದು ತುಂಬ ಕಾಲದವರೆಗೂ ಅಂದರೆ ಎಕ್ಸಾಮ್ವರೆಗೂ ನೆನಪಿಟ್ಕೊಳ್ಳೋದಕ್ಕಾಗಲ್ಲ. ನೀವು ಒಂದು ಸತಿ ರಿವಿಷನ್ ಮಾಡಿದ್ರೆ ಏನಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಸೊ ಯಾವುದೆಲ್ಲ ಟಾಪಿಕ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ, ಯಾವ ಟಾಪಿಕ್ ಅರ್ಥ ಆಗಿಲ್ಲ, ಯಾವುದು ಮರಿತಾ ಇದ್ದೀರಾ ಅದನ್ನು ಇನ್ನೊಂದು ಟೈಮ್ ಏನು ಮಾಡ್ಬೋದು, ಆಗ ರಿವಿಷನ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಪೇಪರ್ 2ನ ಸೊ ನೀವು ಡೈಲಿ 2 ಸ್ಲಾಟ್ಸ್ ಅಂದರೆ ಒಂದು ಡೇಗೆ 2 ಸ್ಲಾಟ್ಸ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಫುಲ್ಲು ನೀವು ಪೇಪರ್ 1ನೇ ಪ್ರಿಪೇರ್ ಆಗಿ ಅಥವಾ ಪೇಪರ್ 2ನ ಪ್ರಿಪೇರ್ ಆಗಿ, ಈವ್ನಿಂಗ್ ಏನು ಮಾಡಿ ಅಂತಂದರೆ ಪೇಪರ್ 1 ಆರ್ 2 ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ನೀವು ಪ್ರಿಫರ್ ಮಾಡ್ಕೊಳ್ಳಿ. ಈ ರೀತಿ ಸ್ಲಾಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕಂಬೈನ್ ಆಗೋದಿಲ್ಲ. ಸೊ ಒಂದು ಐಡಿಯಾ ಇರುತ್ತೆ. ಸೊ ಈಗ ಮಾರ್ನಿಂಗ್ ನೀವು ಪೇಪರ್ 1 ಪ್ರಿಪೇರ್ ಆಗಿದ್ದೀರಾ ಅಂದರೆ ಮಧ್ಯಾಹ್ನ ಅಥವಾ ಈವ್ನಿಂಗಲ್ಲಿ ಏನಾಗುತ್ತೋ ಒಂದು ಹಾಫ್ ಆನ್ ಅವರ್ ನೀವೇನು ಮಾಡಿ ಟೈಮ್ ಸ್ಪೆಂಡ್ ಮಾಡಿ ರಿವಿಷನ್ ಮಾಡ್ಕೊಳ್ಳಿ. ಸೊ ಈವ್ನಿಂಗ್ ಮತ್ತೆ ಏನು ಮಾಡ್ತೀರಾ, ಒಂದು 6 o'clockಯಿಂದನೋ ಅಥವಾ 7 o'clockಯಿಂದನೋ ಪೇಪರ್ 2ನ ಪ್ರಿಪೇರ್ ಆಗ್ತೀರಾ. ಸೊ ಪೇಪರ್ 2ನ ಪ್ರಿಪೇರ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗು ನೀವೇನು ಮಾಡಬೇಕಾಗುತ್ತೆ ಅಂದರೆ ಪೇಪರ್ 2 ರಿವಿಷನ್ ಒಂದು ಹಾಫ್ ಆನ್ ಅವರ್ ನೀವು ಟೈಮ್ನ ಏನು ಮಾಡಬೇಕಾಗುತ್ತೆ, ಸ್ಪ್ಲಿಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಪ್ರಿಪೇರ್ ಆಗಬೇಕಾಗುತ್ತೆ. ಓಕೆ, ಸೊ ಇದು ಬಂದು ನಿಮ್ಮ ಒಂದು ರೊಟೀನ್ ಆಗಿರಬೇಕು. ನೀವು ಇದನ್ನು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಅಟ್ಲೀಸ್ಟ್ ಮಿನಿಮಮ್ 5 to 7 hours ಟೈಮ್ನ ಸ್ಪೆಂಡ್ ಮಾಡಿದ್ರೇ ಡೈಲಿ ನೀವೇನಾಗೋದು ಇದನ್ನು ಕಂಪ್ಲೀಟ್ ಮಾಡೋದಕ್ಕೂ ಆಗೋದು, ಸಿಲೆಬಸ್ಸು ನೀವು ಕ್ರ್ಯಾಕ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನೀವು ಆಲ್ರೆಡಿ ಫಸ್ಟ್ ಒಂದಷ್ಟು ಅಟೆಂಪ್ಟ್ಸ್ ಕೊಟ್ಟಿದ್ದೀರಾ ಅಂದರೆ ನಿಮ್ಗೆ ಈಸಿ ಆಗ್ಬೋದು. ಬಟ್ ಫಸ್ಟ್ ಟೈಮ್ ಪ್ರಿಪೇರ್ ಆಗೋರಿಗೆ ಯು ಹ್ಯಾವ್ ಟು ಫಾಲೋ ದಿಸ್ ರೋಟೀನ್ ಎವ್ರಿ ಡೇ ಟಿಲ್ ದ ಎಕ್ಸಾಮ್ ಎಂಡ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ಉಳಿಕೆ ಇರುವಂಥ 15 ಡೇಸಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಒನ್ಸ್ ಯು ಕಂಪ್ಲೀಟ್ ಆಲ್ ದ ಸಿಲೆಬಸ್ ಕಂಪ್ಲೀಟ್ ಆಗಿದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೀವು ಸಾಲ್ವ್ ಮಾಡಿದಾಗ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗುತ್ತೆ ಮತ್ತು ಯಾವ ಟಾಪಿಕ್ಸ್ ನೀವು ತುಂಬ ಫೆಮಿಲಿಯರ್ ಆಗಿದ್ದೀರಾ, ಯಾವ ಟಾಪಿಕ್ ಇನ್ನೂ ನೀವು ರಿವೈಸ್ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ. ನೀವಾಗ ಏನು ಮಾಡ್ಬೋದು, ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು ಆ ಟಾಪಿಕ್ಸ್ನ. ಈ ವಿಡಿಯೋದಲ್ಲಿ ಹೇಗೆ ಸಿಲೆಬಸ್ ಕವರ್ ಮಾಡೋದು, ಯಾವುದೆಲ್ಲ ಸಿಲೆಬಸ್ ಇದೆ, ಸೊ ಹೇಗೆ ಓದೋದು ಅಂತ ತಿಳ್ಕೊಂಡ್ರಿ. ಈ ಒಂದು ಅಪ್ಕಮಿಂಗ್ ವಿಡಿಯೋದಲ್ಲಿ ಟಾಪಿಕ್ ವೈಸ್ ಏನು ಸೊಲ್ಯೂಷನ್ಸ್ ಸಿಗುತ್ತೆ ಆ್ಯಂಡ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿರೋಂಥ ವಿಡಿಯೋಸ್ನ ಪೋಸ್ಟ್ ಮಾಡಿರ್ತೀನಿ. ಇದು ಒಂದು ಸಿಂಪಲ್ ಆಗಿರುವಂಥ ಒಂದು ಸ್ಟಡಿ ಪ್ಲ್ಯಾನ್ ಆಗಿರುತ್ತೆ. ನೀವು ಬೇಕಾದರೆ ಇಷ್ಟ ಆದರೆ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್